ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಎಂಎಲ್ಎಗಳು ಎಷ್ಟಿದ್ದಾರೆ? ಎಂಎಲ್ಸಿಗಳೆಷ್ಟು? ಸಂಸದರೆಷ್ಟು? ಕರ್ನಾಟಕದ ಎಲ್ಲ ಮುಸ್ಲಿಂ ಜನಪ್ರತಿನಿಧಿಗಳ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರಾಜ್ಯದಲ್ಲಿರೋ ಮುಸ್ಲಿಂ ಎಂಎಲ್ಎಗಳೆಷ್ಟು? ಎಷ್ಟು ಆಸ್ತಿ ಮಾಡಿದ್ದಾರೆ? ಎಷ್ಟು ಓದಿದ್ದಾರೆ? ಫ್ರೆಂಡ್ಸ್, ನಮ್ಮ ರಾಜ್ಯದ ಒಟ್ಟು 224 ಎಂಎಲ್ಎಗಳಲ್ಲಿ 9 ಮಂದಿ ಮುಸ್ಲಿಂ ಸಮುದಾಯದವರು. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಜಮೀರ್ ಅಹಮದ್ ಖಾನ್, ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಎನ್ಎ ಹ್ಯಾರಿಸ್, ಶಿವಾಜಿನಗರ ಕ್ಷೇತ್ರದ ರಿಜ್ವಾನ್ ಅರ್ಷದ್, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕ್ಷೇತ್ರದ ಯುಟಿ ಖಾದರ್, ಮೈಸೂರು ಜಿಲ್ಲೆ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್, ಬೀದರ್ ಜಿಲ್ಲೆ ಬೀದರ್ ಕ್ಷೇತ್ರದ ರಹೀಂ ಖಾನ್, ಕಲಬುರಗಿ ಜಿಲ್ಲೆ ಕಲಬುರಗಿ ಉತ್ತರ ಕ್ಷೇತ್ರದ ಕನೀಸ್ ಫಾತಿಮಾ, ಬೆಳಗಾವಿ ಜಿಲ್ಲೆ ಬೆಳಗಾವಿ ಉತ್ತರ ಕ್ಷೇತ್ರದ ಆಸಿಫ್ ಸೇಠ್ ಮತ್ತು ರಾಮನಗರ ಜಿಲ್ಲೆ ರಾಮನಗರ ಕ್ಷೇತ್ರದ ಇಕ್ಬಾಲ್ ಹುಸೇನ್. ಎಲ್ಲರೂ ಕಾಂಗ್ರೆಸ್ ಪಕ್ಷದವರು ಅನ್ನೋದು ವಿಶೇಷ. ಇದರಲ್ಲಿ ಜಮೀರ್ ಅಹಮದ್ ಖಾನ್ ಕುಟುಂಬದ ಬಳಿ 72 ಕೋಟಿ ಆಸ್ತಿ ಇದೆ. ಎನ್ಎ ಹ್ಯಾರಿಸ್ ಕುಟುಂಬದ ಬಳಿ ಬರೋಬ್ಬರಿ 439 ಕೋಟಿ ಆಸ್ತಿ ಇದೆ. ರಿಜ್ವಾನ್ ಅರ್ಷದ್ ಕುಟುಂಬದ ಆಸ್ತಿ 21 ಕೋಟಿ. ಯುಟಿ ಖಾದರ್ ಕುಟುಂಬದ್ದು 6 ಕೋಟಿ. ತನ್ವೀರ್ ಸೇಠ್ ಆಸ್ತಿ 9 ಕೋಟಿ. ರಹೀಂ ಖಾನ್ದು 83 ಕೋಟಿ. ಕನೀಸ್ ಫಾತಿಮಾ ಆಸ್ತಿ 18 ಕೋಟಿ. ಆಸಿಫ್ ಸೇಠ್ ಆಸ್ತಿ 33 ಕೋಟಿ ಮತ್ತು ಇಕ್ಬಾಲ್ ಹುಸೇನ್ ಆಸ್ತಿ 95 ಕೋಟಿ. ರಾಜ್ಯದ ಮುಸ್ಲಿಂ ಎಂಎಲ್ಎಗಳಲ್ಲಿ ಹೆಚ್ಚು ಆಸ್ತಿ ಮಾಡಿರೋದು ಎನ್ಎ ಹ್ಯಾರಿಸ್, ಬರೋಬ್ಬರಿ 439 ಕೋಟಿ. ಕಮ್ಮಿ ಆಸ್ತಿ ಇರೋದು ಯುಟಿ ಖಾದರ್ ಬಳಿ 6 ಕೋಟಿ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಜಮೀರ್ ಅಹಮದ್ ಖಾನ್ 9ನೇ ತರಗತಿವರೆಗೆ ಓದಿದ್ದಾರೆ. ಎನ್ಎ ಹ್ಯಾರಿಸ್ ಎಂಎ ಸ್ನಾತಕೋತ್ತರ ಪದವಿ, ರಿಜ್ವಾನ್ ಅರ್ಷದ್ ಬಿಕಾಂ ಪದವಿ, ಯುಟಿ ಖಾದರ್ ಬಿಎ ಮತ್ತು ಎಲ್ಎಲ್ಬಿ ಪದವಿ, ತನ್ವೀರ್ ಸೇಠ್ ಬಿಬಿಎಂ ಪದವಿ, ರಹೀಂ ಖಾನ್ ಪಿಯುಸಿ, ಕನೀಸ್ ಫಾತಿಮಾ ಪಿಯುಸಿ, ಆಸಿಫ್ ಸೇಠ್ ಪಿಯುಸಿ ಮತ್ತು ಇಕ್ಬಾಲ್ ಹುಸೇನ್ ಬಿಎಸ್ಸಿ ಪದವಿ ಪಡೆದಿದ್ದಾರೆ. ಇವರಲ್ಲಿ ಹೆಚ್ಚು ಓದಿರೋದು ಎನ್ಎ ಹ್ಯಾರಿಸ್, ಎಂಎ ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು ಜಮೀರ್ ಅಹಮದ್ ಖಾನ್, 9ನೇ ತರಗತಿವರೆಗೆ. ರಾಜ್ಯದಲ್ಲಿರೋ ಮುಸ್ಲಿಂ ಎಂಎಲ್ಸಿಗಳೆಷ್ಟು? ಇವರ ಆಸ್ತಿ ಎಷ್ಟು? ಓದಿದೆಷ್ಟು ಗೊತ್ತಾ? ಫ್ರೆಂಡ್ಸ್, ರಾಜ್ಯದ ಒಟ್ಟು 75 ಎಂಎಲ್ಸಿಗಳಲ್ಲಿ 4 ಮುಸ್ಲಿಂ ಸಮುದಾಯದವರು. ಸಲೀಂ ಅಹಮದ್, ಕೆ ಅಬ್ದುಲ್ ಜಬ್ಬಾರ್, ನಜೀರ್ ಅಹಮದ್ ಮತ್ತು ಬಿಎಂ ಫಾರೂಕ್. ಇದರಲ್ಲಿ 3 ಕಾಂಗ್ರೆಸ್, 1 ಜೆಡಿಎಸ್. ಸಲೀಂ ಅಹಮದ್ ಕುಟುಂಬದ ಬಳಿ ಸುಮಾರು 6 ಕೋಟಿ ಆಸ್ತಿ ಇದೆ. ಕೆ ಅಬ್ದುಲ್ ಜಬ್ಬಾರ್ ಕುಟುಂಬದ್ದು ಸುಮಾರು 7 ಕೋಟಿ ಆಸ್ತಿ ಇದೆ. ನಜೀರ್ ಅಹಮದ್ ಆಸ್ತಿ 35 ಕೋಟಿ ಮತ್ತು ಜೆಡಿಎಸ್ನ ಬಿಎಂ ಫಾರೂಕ್ ಕುಟುಂಬದ ಬಳಿ ಬರೋಬ್ಬರಿ 766 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ರಾಜ್ಯದ ಮುಸ್ಲಿಂ ಎಂಎಲ್ಸಿಗಳಲ್ಲಿ ಹೆಚ್ಚು ಆಸ್ತಿ ಇರೋದು ಬಿಎಂ ಫಾರೂಕ್ ಬಳಿ, ಬರೋಬ್ಬರಿ 766 ಕೋಟಿ ಮೌಲ್ಯದ್ದು. ಕಮ್ಮಿ ಆಸ್ತಿ ಇರೋದು ಸಲೀಂ ಅಹಮದ್ ಬಳಿ, 6 ಕೋಟಿ. ಇನ್ನು ಎಂಎಲ್ಸಿಗಳ ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಸಲೀಂ ಅಹಮದ್ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕೆ ಅಬ್ದುಲ್ ಜಬ್ಬಾರ್ ಪಿಯುಸಿ, ನಜೀರ್ ಅಹಮದ್ ಬಿಕಾಂ ಪದವಿ ಮತ್ತು ಬಿಎಂ ಫಾರೂಕ್ ಬಿಇ ಪದವಿ ಪಡೆದಿದ್ದಾರೆ. ಹೆಚ್ಚು ಓದಿರೋದು ಸಲೀಂ ಅಹಮದ್, ಎಂಎ ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು ಕೆ ಅಬ್ದುಲ್ ಜಬ್ಬಾರ್, ಪಿಯುಸಿ ವರೆಗೆ. ಕರ್ನಾಟಕದ ಮುಸ್ಲಿಂ ರಾಜ್ಯಸಭಾ ಸದಸ್ಯರೆಷ್ಟು? ಫ್ರೆಂಡ್ಸ್, ರಾಜ್ಯಸಭೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿರೋ ಏಕೈಕ ಮುಸ್ಲಿಂ ನಾಯಕ ಅಂದ್ರೆ ಅದು ಕಾಂಗ್ರೆಸ್ನ ಸೈಯದ್ ನಾಸಿರ್ ಹುಸೇನ್. ಇವರ ಕುಟುಂಬದ ಬಳಿ 6 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇವರು ಪಿಎಚ್ಡಿ ಮಾಡಿದ್ದಾರೆ. ಕರ್ನಾಟಕದ ಮುಸ್ಲಿಂ ಲೋಕಸಭಾ ಸದಸ್ಯರೆಷ್ಟು? ಫ್ರೆಂಡ್ಸ್, ಲೋಕಸಭೆಯಲ್ಲಿ ಕರ್ನಾಟಕದ ಯಾವ ಮುಸ್ಲಿಂ ನಾಯಕನೂ ಇಲ್ಲ ಅನ್ನೋದು ಗಮನಾರ್ಹ. ಎಲ್ಲರ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಫ್ರೆಂಡ್ಸ್, ರಾಜ್ಯದ ಎಲ್ಲ ಮುಸ್ಲಿಂ ಎಂಎಲ್ಎಗಳು, ಎಂಎಲ್ಸಿಗಳು ಮತ್ತು ಸಂಸದರ ಆಸ್ತಿ ಸೇರಿಸಿದ್ರೆ ಬರೋಬ್ಬರಿ 1596 ಕೋಟಿ ಆಗುತ್ತೆ. ಇದರಲ್ಲಿ 9 ಎಂಎಲ್ಎಗಳ ಆಸ್ತಿ 776 ಕೋಟಿ, 4 ಎಂಎಲ್ಸಿಗಳ ಆಸ್ತಿ 814 ಕೋಟಿ ಮತ್ತು ಓರ್ವ ರಾಜ್ಯಸಭಾ ಸದಸ್ಯರ ಆಸ್ತಿಯಾದ 6 ಕೋಟಿ ಸೇರಿದೆ. ಸೊ ಫ್ರೆಂಡ್ಸ್,
ಇದೆಷ್ಟು ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ಎಂಎಲ್ಎಗಳು ಎಷ್ಟಿದ್ದಾರೆ, ಎಂಎಲ್ಸಿಗಳೆಷ್ಟು, ಸಂಸದರೆಷ್ಟು, ಕರ್ನಾಟಕದ ಎಲ್ಲ ಮುಸ್ಲಿಂ ಜನಪ್ರತಿನಿಧಿಗಳ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.